ಮೂಗುತ್ತಗಳನ್ನ ಹೊಡಿಬಾರ್ದು. ಮೂಗುತ್ತ ಹೊಡೆದ್ರೆ, ಮೂಗುತ್ತಗಳನ್ನ ಹಾಳು ಮಾಡಿದ್ರೆ, ಪೂರ್ತಿ ಇದು ಇಲ್ಲದೇ ಇರೋ ಹಾಗೆ ನೀವೇನಾರ ಮಾಡಿದ್ರೆ ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅದನ್ನು ಹೇಳ್ತಿದ್ರು ಅಂದರೆ, ಅದಕ್ಕೆ ಪ್ರಕಾರ ಇದರೊಳಗಡೆ ಮುನಿ ಸಂಚಾರ ಇರುತ್ತೆ, ಇದನ್ನೇನಾರ ಡಿಸ್ಟ್ರಾಯ್ ಮಾಡಿದ್ರೆ ಮನೆಯವ್ರಿಗೆ ಒಳ್ಳೇದಾಗಲ್ಲ ತಿಳ್ಕೊಂಡಿದೆ ಅಂತ. ಇದ್ರದ್ದು ಸಿಂಬಲ್ ಏನಂದರೆ ಭೂಮಿಯ ಫಲವತ್ತತೆನ ಇಂಡಿಕೇಟ್ ಮಾಡುತ್ತೆ. ಯಾವತ್ತು ಭೂಮಿ ಚೆನ್ನಾಗೇ ಫಲವತ್ತಾಗಿರುತ್ತೆ ಅಲ್ಲಿ ಮಾತ್ರ ಇದು ಇಷ್ಟು ಚೆನ್ನಾಗೇ ಬೆಳೆಯೋದಕ್ಕೆ ಸಾಧ್ಯ. ನೀವು ಹಿಂದಿನ ಕಾಲದವ್ರನ್ನ ನೋಡ್ಬೋದು, ಕೇಳಿರ್ಬೋದು. ಎಷ್ಟೋ ಜನ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಏನು ಕತೆ ಅಂದರೆ ಅದು ಸತ್ಯನೋ ಸುಳ್ಳು ಸೆಕೆಂಡ್ರಿ ಅದು. ಬಟ್ ಅವ್ರ ಕಾನ್ಸೆಪ್ಟ್ ಪ್ರಕಾರ ಈ ಮೂಗುತ್ತಗಳನ್ನ ಹೊಡಿಬಾರ್ದು. ಮೂಗುತ್ತ ಹೊಡೆದ್ರೆ, ಮೂಗುತ್ತಗಳನ್ನ ಹಾಳು ಮಾಡಿದ್ರೆ, ಪೂರ್ತಿ ಇದು ಇಲ್ಲದೇ ಇರೋ ಹಾಗೆ ನೀವೇನಾರ ಮಾಡಿದ್ರೆ ಮನೆಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅದನ್ನು ಹೇಳ್ತಿದ್ರು ಅಂದರೆ, ಈ ಮೂಗುತ್ತ ಎಷ್ಟೋ ಆಳದಿಂದ, ಇವಾಗ ಎಷ್ಟು ಹೈಟ್ ಹೋಗಿದೆ, ಭೂಮಿ ಒಳಗಡೆ ಅಷ್ಟೇ ಆಳಕ್ಕೆ ಹೋಗಿರುತ್ತೆ. ಅಷ್ಟು ಇದರಿಂದನೂ ಕೂಡ ನೀರು ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ. ಇಷ್ಟು ಗಟ್ಟಿಯಾಗಿರೋವಂಥ ಇದನ್ನು ನೀವು ಕಟ್ಟಬೇಕಾದ್ರೆ ಆ ಗೆದ್ದು ಉಳಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಮತ್ತು ಭೂಮಿನ ಫಲವತ್ತತೆನ ಜಾಸ್ತಿ ಮಾಡುವಂಥ ಶಕ್ತಿ ಕೂಡ ಇದರಲ್ಲಿರುತ್ತೆ. ಸೊ ಈ ಥರದ ಹುಳಗಳಿದ್ದರೆ ಇದೆಲ್ಲ ಪೂರ್ತಿ ಗೆದ್ದಲೆಲ್ಲ ಹತ್ತಿ ಚೆನ್ನಾಗೆ ಕೃಷಿ ತ್ಯಾಜ್ಯನೆಲ್ಲ ಚೆನ್ನಾಗೆ ಅದು ಕಾಂಪೋಸ್ಟ್ ಆಗೋ ರೀತಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ಕಾನ್ಸೆಪ್ಟು ನಮ್ಮ ಹಿಂದಿನವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ಅದಕ್ಕೆ ಏನು ಮಾಡಿದ್ರು ಅಂದರೆ, ಒಂದು ನಂಬಿಕೆ ಪ್ರಕಾರ ಇದರೊಳಗಡೆ ಮುನಿ ಸಂಚಾರ ಇರುತ್ತೆ, ಇದನ್ನೇನಾರ ಡಿಸ್ಟ್ರಾಯ್ ಮಾಡಿದ್ರೆ ಮನೆಯವ್ರಿಗೆ ಒಳ್ಳೇದಾಗಲ್ಲ. ಸೊ ಹಾಗಾಗಿ ನೀವು ಯಾರು ಇದನ್ನು ಡಿಸ್ಟ್ರಾಯ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಅದ್ರ ಹಿಂದೆ ಇರೋವಂಥ ವೈಜ್ಞಾನಿಕ ಕಾರಣನ ನಾವು ಅರ್ಥ ಮಾಡ್ಕೊತೀವಿ ಅಷ್ಟೇ. ಸೊ ಇದನ್ನು ಅರ್ಥ ಮಾಡ್ಕೊಬೇಕು. ಈ ಮಣ್ಣನ್ನು ನಾವು ಇಲ್ಲೆಲ್ಲೋ ಒಂದು ಕಡೆ ಒಂದು ಪಾರ್ಟಲ್ಲಿ ಈ ಥರ ತೆಕ್ಕೊಂಡ್ವಾ, ಏನು ತೊಂದರೆ ಇಲ್ಲ, ಮತ್ತೆ ಇಮಿಡಿಯೇಟಾಗಿ ಅದು ಆಗನೇ ಬರುತ್ತೆ. ನಾವು ಇದನ್ನು ತೆಕ್ಕೊಂಡು ನೀರಲ್ಲಿ ಕಲಸಿ ಆಲೋವೆರಾ ಜೊತೆ ಮಿಕ್ಸ್ ಮಾಡಿ ಮೈಗೆ ಮುಖಕ್ಕೆ ಎಲ್ಲ ಹಚ್ಕೊಬೋದು. ಸ್ಕಿನ್ಗೆ ಡಿಸೀಸಸ್ ಏನೇನು ಬರುತ್ತೆ ಅದೆಲ್ಲ ನಿಯಂತ್ರಣ ಆಗುತ್ತೆ. ಮತ್ತು ಎಷ್ಟೋ ಜನ ಇದನ್ನು ಸೇವಿಸ್ತಾರೆ, ತಿಂತಾರೆ ಕೂಡ. ಇದನ್ನು ಕಣ್ಣಿನ ರೆಪ್ಪೆ ಮೇಲೆ ಹಚ್ಕೋತಾರೆ, ಆ ಎಣ್ಣೆ ಜೊತೆ ಹಚ್ಚಿ ತೇಯ್ದುಬಿಟ್ಟು ಅದನ್ನು ಕಣ್ಣಿನ ರೆಪ್ಪೆ ಮೇಲೆ ಹಚ್ಕೋತಾರೆ, ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ. ಈ ಮಣ್ಣನ್ನು ನಾವು ಏನಾರು ಈಗ ಅದಾಗದೆ ಏನಾರು ಡೆಸ್ಟ್ರಾಯ್ ಆಗಿ ಬಿದ್ದಿದ್ದೆ ಮಣ್ಣು, ಅದನ್ನು ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ, ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ. ಎಸ್ಪೆಷಲಿ ಗ್ರೌಂಡ್ ವಾಟರ್. ಇದನ್ನು ಹೇಳ್ತಾರಲ್ಲ, ನಿಮಗೆ ಗೊತ್ತಿರ್ಬೋದು, ಈ ಮೂಗುತ್ತಾ ಇರೋವಂಥ ಜಾಗದಲ್ಲಿ ಸುತ್ತಮುತ್ತ ಎಲ್ಲರೂ ಬೋರ್ ಕೊಡ್ಸಿದ್ರೆ ಚೆನ್ನಾಗೆ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ನೀರು ಸಿಗುತ್ತೆ, ಅಲ್ಲಿಗೆ ಗ್ರೌಂಡ್ ವಾಟರ್ ಇಂಪ್ರೂವ್ಮೆಂಟಿಗೆ ಇದು ತುಂಬ ಸಹಕಾರಿಯಾಗಿದೆ. ಈಗ ಏನು ಮಾಡ್ತಾರೆ ಅಂದರೆ, ಒಂದಿಷ್ಟು ಎತ್ತರ ಬೆಳೆದಿದೆ ಅಂದರೆ ಇಮಿಡಿಯೇಟ್ ಹೊಡೆದಾಕ್ತಾರೆ, ನಾನೇ ನೋಡಿದ್ದೀನಿ. ಆಮೇಲೆ ಇನ್ನೂ ಎಷ್ಟೋ ಕಡೆ ಏನು ಮಾಡ್ತಾರೆ ಅಂದರೆ ಪೌಡ್ರ್ ಇರಿಸ್ತಾರೆ, ಗೆದ್ಲು ಹತ್ತದಂಗಿರಲಿ, ಗೆದ್ಲು ಸಾಯಲಿ. ಏನಕ್ಕಿಂತವೆಲ್ಲ ಮಾಡಿ ನೀವು ಪ್ರಕೃತಿನ ನಾಶ ಮಾಡ್ತಾಯಿದ್ದೀರೋ ನಂಗೆ ಗೊತ್ತಿಲ್ಲ. ಪ್ರಕೃತಿ ಹೇಗಿದೆಯೋ ಹಾಗೇ ಇರೋದಕ್ಕೆ ಬಿಟ್ಟು ನಾವು ಅದರ ಜೊತೆ ಬದುಕೋಣ ಅನ್ನೋ ವ್ಯವಸ್ಥೆನ ನಾವು ಕಲಿಬೇಕು. ಅದನ್ನು ಬಿಟ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಈ ಥರದೊಂದು ಮೂಗುತ್ತ ನಮ್ಮದು ತೋಟದಲ್ಲಿ ಒಂದು 15-20 ಮೇಲಿರ್ಬೋದು ಮೂಗುತ್ತಗಳು, ಅಲ್ಲಲ್ಲೇ ಬೆಳ್ಕೊಂಡಿದೆ. ಏನು ಥಿಂಕ್ ಮಾಡ್ತಾರೆ, ಇವಾಗ ಇದೊಂದು ಮೂಗುತ್ತ ಇಲ್ಲ ಅಂದರೆ ಇಲ್ಲೊಂದು ಅಡಿಕೆ ಸಸಿ ನೆಡ್ಬೋದು ಅಂತ, ಡೆಸ್ಟ್ರಾಯ್ ಮಾಡಿ ಅಲ್ಲೊಂದು ಅಡಿಕೆ ಸಸಿ ನೆಡ್ಬೋದು ಅಂತ. ಬಟ್ ಆ ಮೂಗುತ್ತ ಇರೋದಕ್ಕೆ 1000 ಅಡಿಕೆ ಗಿಡಗಳು ಬ್ಯಾಲೆನ್ಸ್ ಆಗ್ತಿದೆ ಅಂತ ಯಾವತ್ತೂ ಯೋಚನೆ ಮಾಡಿ. ಈ ಕಾನ್ಸೆಪ್ಟಿಗೆ ರೈತರು ಬದಲಾಗಬೇಕು. ಏನದು, ಈ ತೊಗರಿ ಕಾಳನ್ನ ಅವರೇ ಬೆಳೆದು ಆ ತೊಗರಿ ಬೆಳೆನ ಅವರೇ ಮಾಡ್ಕೊತಿದ್ರು. ಅದಕ್ಕೆ ಹುಳ ಹತ್ತಬಾರ್ದು ಅಂತ ಮಣ್ಣು ಕಟ್ಟಿಡೋರು. ಅದಕ್ಕೆ ಇಂಥ ಇದೇ ಮಣ್ಣನ್ನೇ ಬೆಳೆಸ್ತಾ ಇದ್ದಿದ್ದು. ಹೌದು, ಅದರಲ್ಲಿ ಅಂಥ ಪೋಷಕಾಂಶನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದೇ. ನಾವು ಅದನ್ನು ಸದ್ಬಳಕೆ ಮಾಡ್ಕೋತಾ ಇಲ್ಲ ಅಷ್ಟೇ. ಇವಾಗೆಲ್ಲ ಹಾಳು ಮಾಡಿ ವೇಸ್ಟ್ ಮಾಡ್ತಾಯಿದ್ವಿ. ಈ ತೆಂಗಿನ ಮರದ್ದಕ್ಕೆಲ್ಲ ನೋಡಿ, ಅಲ್ಲಿ ಗೆದ್ಲತ್ತಿದೆ ತೆಂಗಿನ ಮರಕ್ಕೆಲ್ಲ. ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಪೌಡ್ರ್ ಹಚ್ತಾರೆ, ಅದು ಗೆದ್ಲತ್ತಿರೋದೆಲ್ಲ ಹೋಗ್ಲಿ ಅಂತ. ಬಟ್ ಆ ತೊಗಟೆ ಮೇಲೆ ಅದು ಏನು ಹಾಳಾಗಿರೋದಿರುತ್ತೆ ಅದನ್ನು ತಿನ್ನೋದಕ್ಕೆ ಅದು ಹತ್ತುತ್ತೆ. ಅದೇನಾಗೆ ಮರನೇ ಏನು ಹಾಳು ಮಾಡಲ್ಲ. ಇರಲಿ ಬಿಡಿ, ಏನು ತೊಂದರೆನೂ ಆಗಲ್ಲ ಅದು. ಅದಕ್ಕೆ ಈಗ ಎಷ್ಟೋ ಜನದ ತೋಟದಲ್ಲಿ ಗೆದ್ದಲೇ ಇಲ್ಲದೆ ಇರೋವಂಥ ತೋಟದಲ್ಲಿ ಈ ಕೃಷಿ ತ್ಯಾಜ್ಯ ಸರಿಯಾಗಿ ಡಿಕಂಪೋಸ್ಟ್ ಆಗಲ್ಲ. ಇನ್ನೂ ಒಂದು ಹೇಳ್ತಾರೆ, ಇದನ್ನೆಲ್ಲ ಪೂರ್ತಿ ಪೌಡ್ರ್ ಮಾಡಿ ಹಾಕ್ತಾರೆ. ನೀವು ಯಾಕೆ ಪೌಡ್ರ್ ಮಾಡ್ತೀರಾ? ಪೆಟ್ರೋಲ್ ಖರ್ಚು ಮಾಡಿಕೊಂಡು, ಡೀಸೆಲ್ ಖರ್ಚು ಮಾಡ್ಕೊಂಡು ಬಿಡಿ, ಅದು ಪೌಡ್ರ್ ಮಾಡ್ತಾ ಇದೆಯಲ್ಲ ನೋಡಿ. ಗೆದ್ಲು ಪೌಡ್ರ್ ಮಾಡಿಲ್ವಾ? ಅದು ಚೆನ್ನಾಗೇ ಪೌಡ್ರ್ ಟೈಮ್ ಕೊಡಬೇಕಷ್ಟೇ, ನಾವು ಟೈಮ್ ಕೊಡಬೇಕು. ನಿಮಗೆ ಅವತ್ತೇ ಪೌಡ್ರ್ ಆಗೋದನ್ನು 1-2 ತಿಂಗಳಲ್ಲಿ ಪೌಡ್ರ್ ಮಾಡುತ್ತೆ. ನಾನು ಆವಾಗಲೇ ನಿಮಗೆ ತೋರಿಸ್ದೆ, ನಮ್ಮದು ಹಣ್ಣಿನ ಗಿಡದ ಹತ್ರ ಎಲ್ಲ ಬುಡದಲ್ಲಿ ಹಾಕಿ 20 ದಿನಕ್ಕೆ ಆಲ್ರೆಡಿ ಅದು ಗೆದ್ಲತ್ತಿದೆ. ಆಗಲಿ ಬಿಡಿ, 1 ತಿಂಗಳಾಗಲಿ ಬಿಡಿ, 2 ತಿಂಗಳೇ ಆಗಲಿ ಬಿಡಿ, ಬೇಡ 3 ತಿಂಗಳೇ ಆಗಲಿ ಬಿಡಿ, ಏನು ಕಳ್ಕೊಳ್ಳಲ್ವಲ್ಲ. ನ್ಯಾಚುರಲಾಗಿ ಅದು ಡಿಕಂಪೋಸ್ ಆಗುತ್ತಲ್ಲ, ಯಾಕೆ ಅದನ್ನು ನಾವು ಮಾಡಬಾರ್ದು, ಯಾಕೆ ಯೋಚನೆ ಮಾಡಬಾರ್ದು? ಸೊ ಈ ಥರದ್ದು ಮಾಡೋದ್ರಿಂದ ತೋಟ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಮ್ಮ ಪ್ರಕೃತಿ ಚೆನ್ನಾಗಿರುತ್ತೆ. ನಾವೆಷ್ಟು ಪ್ರಕೃತಿನ ಚೆನ್ನಾಗಿ ನೋಡ್ಕೋತೀವಿ, ನಾವು ಅಷ್ಟು ಚೆನ್ನಾಗಿರ್ತೀವಿ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ ನಮ್ಮದು ಭೂಮಿನಲ್ಲಿ ನಮಗೆ ಗೊತ್ತಿಲ್ಲ, ನೀವು ಆ ಕಡೆ ಎಲ್ಲರೂ ನೋಡ್ಬೋದು, ಮೂಗುತ್ತಗಳು ತುಂಬ ಕಮ್ಮಿ.
ಈ ನಮ್ಮದು ಜಮೀನಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಬನ್ನಿ, ಅದೇ ಹೇಳೋದಲ್ಲ, ಒಂದು 15 ಮೂಗುತ್ತಗಳಿವೆ. ಈಗ ಪ್ರೆಸೆಂಟ್ ಬೆಳಿತಿರೋವು, ಪ್ರೆಸೆಂಟ್ ಇನ್ನೂ ಇಷ್ಟಿಷ್ಟೇ ಇರೋವು, ಅವೇ ಒಂದು 4-5 ಇದೆ ಸರಿಲ್ಲ ನೋಡಿದೆ. ಹಾಂ, ಸುಮಾರಿವೆ. ಹಾಗೆ ಅದಾಗದೆ ಬೆಳೀತಾ ಇರುತ್ತೆ. ಕೆಲವೊಂದು ಡೆಸ್ಟ್ರಾಯ್ ಕೂಡ ಆಗಿದೆ, ಅದೇನು ಹಂಗೆ ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ. ಅಲ್ಲೊಂದು ತೆಂಗಿನ ಮರದ ಬುಡದಲ್ಲಿ ಬೆಳ್ಕೊಂಡಿತ್ತು, ಅದಾಗದೆ ಬಿದ್ದೋಯ್ತು. ನಾವೇನು ಹಾಳು ಮಾಡಿದಲ್ಲ, ಅದಾಗದೆ ಬಿದ್ದೋಯ್ತು. ಅದು ಬಿತ್ತು ಬಟ್ ಬೇರೆ ಕಡೆ ಇನ್ನೊಂದು ಕಡೆ ಬೆಳೀತಾ ಇದೆ. ಸೊ ಹಾಗೆ ಒಂದು ಬೆಳೀತಿರುತ್ತೆ, ಒಂದು ಹಾಳಾಗ್ತಿರುತ್ತೆ. ಸೊ ಏನು ತೊಂದರೆ ಇಲ್ಲ. ಆ ಮಣ್ಣು ಬಿದ್ದ ಮೇಲೆ ನಾವು ಅದನ್ನು ತೊಗೊಂಬಂದು ನಾವು ಮನೆಗೆ ಬಳಸ್ತೀವಿ, ಯೂಸ್ ಮಾಡ್ಕೋತೀವಿ, ಮತ್ತು ಇಲ್ಲ ಗಿಡಗಳಿಗೆ ಹಾಕ್ತೀವಿ. ಈ ಥರದ ದಾನ ಮಾಡ್ತೀವಿ. ಸೂಪರ್ ಸರ್. ನೀವು ಏನು ಸರ್ ಈ ಹುತ್ತದ ಬಗ್ಗೆ ಇಷ್ಟೊಂದು ವೈಜ್ಞಾನಿಕ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.